good morning, welcome back to our channel. ಗೈಸ್ ಇವತ್ತು ನೋಡಿ ಲೆಫ್ಟ್ ಸೈಡ್ ಮಾಡಿದ್ದೀನಿ ನಾನು ಏನದು ಹೇರ್ ಸ್ಟೈಲ್ ಲೆಫ್ಟ್ ಸೈಡ್ ಮಾಡಿದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಸೆಕೆಂಡ್ ಡೇ ವಿಡಿಯೋ ಶೂಟ್ ಮಾಡ್ತಿರೋದು ಬಿಕಾಸ್ ನಾನು ಮಂತ್ರಾಲಯದಿಂದ ಬಂದಿದ್ದು ನಿನ್ನೆ ನನಗೆ ಆಫೀಸ್ಗೆ ಹೋಗೋಕ್ಕೆ ಆಗಿಲ್ಲ, ರಜೆ ತೊಗೊಂಡ್ಬಿಟ್ಟಿದ್ದೆ. ಸೊ ಎಸ್ಟರ್ಡೇ ಐ ಟುಕ್ ಮೈ ಟೈಮ್, ಅಂದರೆ ಫುಲ್ ನಿದ್ದೆ ಮಾಡೋದು ಮತ್ತು ಸ್ವಲ್ಪ ಸಾಂಗ್ ಎಲ್ಲ ಹಾಕ್ಕೊಂಡು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆನ್ನೆ ಎಲ್ಲ ಸ್ವಲ್ಪ ಗಜಿಬಿಜಿ ಆಗಿತ್ತು. ಯಾವಾಗ ಗೃಹ ಪ್ರವೇಶ ಟೈಮಲ್ಲೆಲ್ಲ ಫುಲ್ ಮೆಸಿ ಆಗಿತ್ತು. ಅಲ್ಲಿಂದ ಆಚೆ ಏನು ನಾನು ಕ್ಲೀನೇ ಮಾಡ್ಕೊಂಡಿರಲಿಲ್ಲ. ದಾರ್ಲಿದ್ದರೆ ಅವ್ಳು ಮಾಡ್ಕೊಡ್ತಿದ್ಲು, ಬಟ್ ನಾನೇ ಮಾಡ್ಕೊಂಡೆ ನೆನ್ನೆ. ಸೊ ಅದಕ್ಕೆ ನಾನು ಐ ಟುಕ್ ಮೈ ಟೈಮ್ ಎಸ್ಟರ್ಡೇ, ಸೊ ಅದಕ್ಕೆ ನಾನು ವ್ಲಾಗ್ ಮಾಡಿಲ್ಲ. ಸೊ ಇವತ್ತು ನಾನು ಆಫೀಸಿಗೆ ಹೊರಟಿದ್ದೀನಿ ಇವಾಗ. ಗೈಸ್ ಒಂದು ಸ್ವಲ್ಪ ನಂದು ಏನು ಫೀವರಿಶ್ ಲುಕ್ ಇದೆ ನೋಡಿ, ಐಸ್ ನೋಡಿ ಗೊತ್ತಾಗುತ್ತೆ. ಸ್ವಲ್ಪ ಫೀವರ್ ಅಂದರೆ ಇನ್ಸೈಡ್ ಫೀವರ್ ಅಂತಾರಲ್ಲ ಆ ಥರ ಫೀಲ್ ಆಗ್ತಾಯಿದೆ. ನೋಸೆಲ್ಲ ಮಂಚೂರು, ಕಿವಿ ಎಲ್ಲ ಇದು ತಲೆ ಎಲ್ಲ ಬ್ಲಾಕ್ ಆಗಿದೆ ನನಗೆ. ಹೋಗ್ಬಿಟ್ಟು ಏನು ಕೆಲಸ ಮಾಡ್ತೀನಿ ಗೊತ್ತಿಲ್ಲ. ಪ್ರಸಾದ ಎಲ್ಲ ತೊಗೊಂಡು ಹೋಗೋಣ ಇವತ್ತು ಆಫೀಸಿಗೆ ಅಲ್ವಾ ಗೈಸ್. ನಿಮಗೆಲ್ಲ ಪ್ರಸಾದ ಹೇಗೆ ಕೊಡಲಿ ನಾನು? ಗೈಸ್ ಇರೋದೇ 4 ಪ್ಯಾಕೆಟ್ಸು. ನಾನು ತಿಂತಾಗಾದ್ರೆ ಒಂಚೂರು ನಮ್ಮ ಸಬ್ಸ್ಕ್ರೈಬರ್ಸ್ದು ಅಂತ ತಿಂತೀನಿ. ಓಕೆ, ಇವೆಲ್ಲ ಕೆಲಸಕ್ಕೆ ಹೊರಟಿದ್ದೀರಾ ಗೈಸ್ ತುಂಬಾ ಅಂದರೆ ತುಂಬಾ ರಶ್ ಇತ್ತು. ಹಾಸ್ಪಿಟಲ್ ಅಂತ ಬರ್ತಿದೆ. ಯಾಕೆ ಗೈಸ್, ದೇವಸ್ಥಾನ ತುಂಬಾ ರಶ್ ಇತ್ತು. ಯಾರು ಇವಾಗ ಪ್ಲ್ಯಾನ್ ಮಾಡಿಬಿಡಿ ಅಂದರೆ ಸಂಡೇ ಅಂತೂ ಯಾರು ಪ್ಲ್ಯಾನ್ ಮಾಡಬೇಡಿ. ಅವ್ರ ಮ್ಯಾನೇಜ್ಮೆಂಟ್ ಅವ್ರು ಹೇಳಿದ್ರು ಏನೋ ಇತ್ತೀಚೆಗೆ ಜಾಸ್ತಿ ಆಗಿದ್ದಾರಂತೆ, ಏನು ಭಕ್ತಾದಿಗಳು ಬರೋದು. ಗೊತ್ತಿಲ್ಲ ಏನಕ್ಕೆ ಅಂತ ಅವರು ಹೇಳ್ತಾಯಿದ್ರು. ಇತ್ತೀಚೆಗೆ ಅಂದರೆ ಈ ನಡುವೆ ಒಂದು 6 months to 1 year, ಸೊ ಆ ರೇಂಜಲ್ಲಿ ಸ್ವಲ್ಪ ಜಾಸ್ತಿ ಆಗಿದ್ದಾರಂತೆ. ಸೊ ರಾಯರ ಭಕ್ತರು ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ ಅಲ್ಲಿಗೆ. ಗೈಸ್ ಮಾತಾಡ್ತಾ ಇದ್ರೆ ನನಗೆ ಆಗ್ತಾಯಿಲ್ಲ, ಇಲ್ಲಿಂದ ಇಲ್ಲಿಗೆ ಬ್ಲಾಕ್ ಆಗಿದೆ, ಇದಿಷ್ಟು ಬ್ಲಾಕ್ ಆಗಿದೆ. ಐಸ್ ಎಲ್ಲ ಪೇನ್ ಆಗ್ತಾಯಿದೆ. ಕಾಫಿ ಕುಡಿದೆ ನಾನು, ಮಿಲ್ಕ್ ಕಾಫಿ, ಬಿಸಿ ಕಾಫಿ ಕುಡಿದೆ. ಅದು ಕಣ್ಣೆಲ್ಲ ಚುಚ್ತಾ ಇದೆ, ಹಿಂಗೆ ಯಾರೋ ಹಿಂಗೆ ಚುಚ್ತಾಗ ಅನಿಸ್ತಿದೆ ಕಣ್ಣಿಗೆ ನನಗೆ. ಅಷ್ಟು ಒಂಥರ ಸ್ಟ್ರೆಸ್ ಫೀಲು. ಮತ್ತು ಊಟ ಕೂಡ ಸರಿ ಇರಲಿಲ್ಲ ನಮಗೆ, ಗಂಟಲು ಇದಾಗ್ತಾಯಿದೆ. ನಂಗೆ ಗೊತ್ತಾಗ್ಬಿಡುತ್ತೆ ಸಿಮ್ಟಮ್ಸು, ನನಗೆ ಜ್ವರ ಬರೋಕ್ಕೆ ಮುಂಚೆ ಏನೇನಾಗುತ್ತೆ ಅದೆಲ್ಲ ಅಂತ. ಮತ್ತು ಬಾಡಿ ಎಲ್ಲ ಫುಲ್ಲು ಪೇನ್ ಇತ್ತು ಗೈಸ್. ನೆನ್ನೆ ತುಂಬಾ ನಿದ್ರೆ ಮಾಡಿದೆ. ನೆನ್ನೆ ಆಲ್ಮೋಸ್ಟ್ 1:30 2 o'clockವರೆಗೂ ಮಲಗಿದೆ ನಾನು. ಅಲ್ಲಿಂದ ಬಂದ್ವಿ ಎಷ್ಟು 8:30 ಅನಿಸಿದೆ ಬಂದಿದ್ದಾವು. 8:30ಗೆ ಬಂದು ರೂಪಕ್ಕೆ ಆಗೇ ಹೋದರು ಅಲ್ಲಿಂದ ಊರಿಗೆ, ಅವ್ರ ಮನೆಗೆ. ಬಿಕಾಸ್ ಹುಡುಗರೆಲ್ಲ ಇದ್ರಲ್ವ, ಅವ್ರಿಗೆಲ್ಲ ಸ್ಕೂಲಿಗೆಲ್ಲ ಕಳಿಸ್ಬೇಕು. ಸ್ಕೂಲೆಲ್ಲ ಸ್ಟಾರ್ಟ್ ಆಗೋಗಿದೆ ಅವ್ರಿಗೆ. ಅದಕ್ಕೆ ಅವ್ರಿಗೆ ಮದುವೆ ಆಗಿ ಮಗು ಇದೆ ಗೈಸ್, 2 ಮಕ್ಕಳಿದ್ದಾರೆ ಅವರಿಗೆ. ಅವರೆಲ್ಲ ಹುಡುಗಿ ಅನ್ಕೊಂಬಿಡಿ. ನೋಡಿರ್ತೀರ ತಾಳಿ ಕಾಲುಂಗ್ರೆಲ್ಲ ನೋಡಿರ್ತೀರ. ಶಿ ಈಸ್ ಮ್ಯಾರಿಡ್, ಬಟ್ ಅವ್ರಿಗೆ ತುಂಬ ಪ್ರಪೋಸಲ್ಸ್ ಬರ್ತಾ ಇರುತ್ತೆ. ಅವ್ರ ಎಲ್ಲನೂ ಶೇರ್ ಮಾಡ್ತಾರೆ ನನ್ನ ಹತ್ರ. ನಮ್ಮ ಇವ್ರು ಹೀಗಂದಿರು ಅಂತ. ನಾನು ಅದಕ್ಕೆ ರೇಗಿಸ್ತಿರ್ತೀನಿ, ಬೇಕಿತ್ತ ನಿಮಗೆ ಬೇಗ ಮದುವೆ ಆಗೋದು ಅಂತ. ಸೊ ಹಾಗೆ, ಬಟ್ ನಮ್ಮ ವೈಬ್ಸು ಮ್ಯಾಚ್ ಆಗುತ್ತೆ ನಂದು ರೂಪಕ್ಕಂದು. ಸೊ ಏನು ಅಕ್ಕ ತಂಗಿ ಇರ್ತಾರಲ್ಲ, ಸೊ ಆ ಥರ ಫೀಲ್ ನನಗೆ, ಅವರಿಗೂ ಅಷ್ಟೇ ಗೈಸ್. ಮತ್ತು ಏನು ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಹೇಗಿತ್ತು ಗೈಸ್ ವಿಡಿಯೋ? ಅಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರೋದು, ಸಾಂಗ್ ಹಾಡಿರೋದು ತುಂಬಾ ಲೈಕ್ಸ್ ಬರ್ತಾಯಿದೆ. ಇನ್ನೇನು 1K ರೀಚ್ ಆಗಿಬಿಡುತ್ತೆ. ಅಂದರೆ ಓನ್ಲಿ ಲೈಕ್ಸ್ ಹೇಳ್ತಾ ಇರೋದು ನಾನು. ಇನ್ನೇನು 1K ರೀಚ್ ಆಗುತ್ತೆ. ಮತ್ತು ವ್ಯೂಸ್ ಕೂಡ ಜಾಸ್ತಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸ್ವಲ್ಪ ಫನ್ ಆಗೇ ತೊಗೊಂಡಿದ್ದೀರಾ ಅದು. ಸೊ ಅದು ನನಗೆ ಖುಷಿ ಆಯಿತು. ಮತ್ತು ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ ಆ ಥರ ಸಾಂಗ್ ಹೇಳೋಣ ಅಂತ. ಅಂದರೆ ಯೂಶ್ವಲಿ ನಾವು ಆಫ್ಲೈನ್ ಅಂತ ಏನು ಆಫ್ ಕ್ಯಾಮ್ರಾ ಏನು ಹೇಳ್ತಾರೆ ಅವಾಗೆಲ್ಲ ನಾವು ಹಾಡು ಹೇಳೋದು ಈ ಥರ ಎಲ್ಲ ಫುಲ್ ನಮ್ಮ ಗ್ಯಾಂಗಲ್ಲಿ ಇರ್ತಾರಲ್ಲ, ಅವ್ರು ರೇಗಿಸ್ತಿರ್ತಾರೆ. ಏನು ಭಾರಿ ವಾಯ್ಸ್ ಅದಿತ್ತು ಅಂತ ನಾವು ಹಾಡ್ತಾ ಇರ್ತೀವಿ ಸಾಂಗು ನಾನು ರೂಪಕ್ಕ. ಯಾವಾಗಾದರೂ ರೇರು, ತೀರಾ ಅಂತ ಅಲ್ಲ, ಯಾವಾಗಾದರೂ ರೇರು. ಬಟ್ ಮೊನ್ನೆ ರೂಮಲ್ಲಿ ಇದ್ವಿ ಅಲ್ವಾ, ಮಂತ್ರಾಲಯ ಹೋಗಿದಾಗ. ಸೊ ಅವಾಗ ಸ್ವಲ್ಪ ಫ್ರೀ ಇತ್ತು. ಓಕೆ ರೂಪಕ್ಕ ಒಂದ್ಸಲ ಟ್ರೈ ಮಾಡೋಣ ಅಂತ ಜಸ್ಟ್ ಟ್ರೈಡ್ ಅಷ್ಟೇ. ಬಟ್ ಅದೇ ಎಷ್ಟು ಚೆನ್ನಾಗಿ ಬಂದಿದೆ ವೀಡಿಯೋ. ನಾವೊಂದು 4-5 ಸಾಂಗ್ಸು. ಐಮ್ ಸೋ ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಬ್ಲಾಕ್ ಆಗ್ತಾಯಿದೆ. 4-5 ಏನೋ ವೀಡಿಯೋಸ್ ಮಾಡಿದ್ದೀವಿ, 4-5 ಸಾಂಗ್ಸು. ನಾನು ಅದರಲ್ಲಿ ಬಿಟ್ಟಿರೋದು 2ರಲ್ಲಿ ಫಸ್ಟ್ ವೀಡಿಯೋನೇ ಜಾಸ್ತಿ ಹೋಗಿರೋದು. ಸೆಕೆಂಡ್ ವೀಡಿಯೋ ಅಮೃತ ವರ್ಷನಿಂದ, ಅದನ್ನು ಚೆನ್ನಾಗಿ ಹೋಗಿದೆ. ಓಕೆ, ನಾನು ಇಷ್ಟು ದಿನ ಏನು ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ನಲ್ಲಿ, ಸೊ ಅದರಲ್ಲೆಲ್ಲ ಜಾಸ್ತಿ ಲೈಕ್ಸ್ ಬಂದಿರೋದನ್ನ ಮೇ ಬಿ ಇದೇ ವೀಡಿಯೋ ಅನಿಸುತ್ತೆ. ಅಂದರೆ ಸಾಂಗ್ ಕೇಳಿರೋದು ಎಲಿಫೆಂಟ್. ಓಕೆ, ಅದು ದಟ್ ಈಸ್ ಏನಂತಾರೆ, ಅದೇ ಬೇರೆ ಜಾನರು, ಅದು ನ್ಯೂಸ್ ಕೈಂಡ್ ಆ ಥರ ಬರುತ್ತೆ ಅಷ್ಟೇ. ಬಟ್ ನಮ್ಮದು ಅಂತ ವೀಡಿಯೋ ಜಾಸ್ತಿ ಹೊಡಿರೋ, ಜಾಸ್ತಿ ಲೈಕ್ಸ್ ಬಂದಿರೋದು ಅದೇ ಅಂತ ನನಗೆ ಗೊತ್ತಿಲ್ಲ, ಚೆಕ್ ಮಾಡಿಲ್ಲ. ಬಟ್ 900 ಸಮಥಿಂಗ್ ಹೋಗ್ತಾನೆ ಇದೆ. ನಂಗೆ ನೋಟಿಫಿಕೇಷನ್ಸ್ ಬರ್ತಾನೆ ಇತ್ತು. ಲೈಕ್ಸ್ ಕಾಮೆಂಟ್ಸ್ ಕೂಡ ಎಲ್ಲ ಜಾಸ್ತಿ ಬಂದಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಯಾರು ಅಂದರೆ ಕೆಟ್ಟಾಗಿ ಯಾರು ಕಾಮೆಂಟ್ಸ್ ಮಾಡಿಲ್ಲ, ಟಚ್ ವುಡ್ಡು. ಕೆಟ್ಟಾಗಿ ಯಾರು ಮೆಸೇಜಸ್ ಮಾಡಿಲ್ಲ. ಗೈಸ್ ನಾನು ಬಿಲೀವ್ ಮಾಡಿರೋದು ಏನಂತ ಹೇಳಿದ್ರೆ, ಆಫ್ಟರ್ ಓಪನಿಂಗ್ ಇನ್ಸ್ಟಾಗ್ರಾಮ್
ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅದ್ರ ಮೇಲೆ ಇಂಪ್ಯಾಕ್ಟ್ ಏನು ಹೇಳ್ತಾರೆ ರೆಸ್ಪಾನ್ಸಸ್ ಅದ್ರ ಮೇಲೆ ಬೇಸ್ಡ್ ಆಗಿರುತ್ತೆ ಅಂತ. ಇವಾಗ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದರಲ್ಲಿ ಮಾಡಿದರೆ ಯಾರು ನಮಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದು ಅಥವಾ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡೋದು ಆ ಥರ ಏನೂ ಮಾಡಲ್ಲ. ಸೊ ಅದು ನನಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಗೊತ್ತಾಯಿತು. ಟಚ್ ವುಡ್ ನನಗೆ ಯಾರು ಆ ಥರ ಯಾರೂ ಮಾಡಿಲ್ಲ, ಎಲ್ಲ ಪಾಸಿಟಿವ್ ರೆಸ್ಪಾನ್ಸೇ ಬಂದಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಬಸ್ಸಿಗೆ ಲೇಟ್ ಆಗ್ತಾಯಿದೆ, ಆದರೂ ಬೇಗನೆ ಇದ್ದೆ ಗೈಸ್. ಇವತ್ತು ಹೆಡ್ ಬಾತ್ ಮಾಡಿಲ್ಲ, ಏನಕ್ಕೆ ಮೊದಲೇ ಇರಲಿಲ್ಲ. ನನಗೆ ಇದಿಷ್ಟು ಫುಲ್ಲು ಬ್ಲಾಕ್ ಹೋಗಿದೆ ಗೈಸ್. ನನ್ನ ಮೆಹಂದಿ ನೋಡಿ, ಅವರು 1 ವೀಕ್ ಇರುತ್ತೆ ಅಂತ ಹೇಳಿದ್ರು, ಬಟ್ 2-3 ಡೇಸ್ಗೆಲ್ಲ ಹೊಟ್ಟೋಗಿದೆ. ಬಟ್ ರಾಯರ್ ಇರ್ತಾರೆ ಅನ್ನೋದು ಮಾತ್ರ. ಗೈಸಿಲು ಜಾಸ್ತಿ ಅದನ್ನು ನಾನು ಕೆಲಸ ಮಾಡಲ್ಲ ಅಲ್ವಾ, ಊಟನೂ ಇದಿಷ್ಟು ಮಾತ್ರ ಯೂಸ್ ಮಾಡೋದು. ಸೊ ಹಾಗಾಗಿ ಇದು ಹೋಗಿಲ್ಲ ಅಂದ್ಕೊತೀನಿ. ಇತ್ತು ಅಷ್ಟೇ, ಇದು ಹಾಗೆ ಇದೆ, ಇದಿಷ್ಟು ಹಾಗೆ ಇದೆ, ಇದಿಷ್ಟು ಮಾತ್ರ ಹೊಟ್ಟೋಗಿದೆ ಅಷ್ಟೇ. ಓಕೆ ಗೈಸ್, ಇವಾಗ ಪ್ಯಾಕ್ ಮಾಡ್ಕೊಂಡು ಹೊರಡೋಣ. ನನ್ನ ಬ್ಯಾಗಿನೇನೂ ತೆಗ್ದಿಲ್ಲ, ಬ್ಯಾಗ್ ನಾನು ಕ್ಲೀನಾಗಿ ಮಾಡಿಲ್ಲ ಗೈಸ್. ಪೈಸೆ ಎಲ್ಲ ಖಾಲಿ, ಪೈಸೆ ಇಲ್ಲ. ನನ್ನ ಪರ್ಸಲ್ಲಿ ಕ್ಯಾಶ್ ಎಲ್ಲ ಖಾಲಿ ಹೋಗಿದೆ, ಬರೀ ಕಾಯಿನ್ಸ್ ಇದ್ದಾವೆ ಅಷ್ಟೇ ಗೈಸ್. ಇನ್ನೊಂದು ನನಗೇನು ಬೇಜಾರಾಯಿತು ಅಂತ ಹೇಳಿದ್ರೆ, ಮಂತ್ರಾಲಯದಲ್ಲಿ ಚಿಕ್ಕ ಮಕ್ಕಳು ಆಯಿತಾ, ಚಿಕ್ಕ ಮಕ್ಕಳು ಒಂಥರ ಅಕ್ಕ ಅದು ಕೊಡಿಸಿ, ಅಕ್ಕ ಇದು ಕೊಡಿಸಿ, ಆಮೇಲೆ ಆ ಥರ ಎಲ್ಲ ನನಗದು ಆ್ಯಕ್ಚುಲಿ ಬೇಜಾರಾಯಿತು. ಅವ್ರ ಪೇರೆಂಟ್ಸ್ ಹೇಗೆ ಬಿಡ್ತಾರೆ ಆ ಥರ ಅಂತ. ನಾಮ ಇಡ್ತಾರೆ, 5 ರೂಪೀಸ್ 10 ರೂಪೀಸ್ ವಾಟ್ ಎವರ್ ಅದನ್ನು ಈಸ್ಕೊತಾರೆ. ಬಟ್ ಅದು ಬಿಟ್ಟು ಎಕ್ಸ್ಟ್ರಾ ಅಕ್ಕ ಊಟ ಕೊಡಿಸಿ, ಅಕ್ಕ ಏನೋ ಅಕ್ಕಿ ಕೊಡಿಸಿ ಅಂದರೆ ಜೆನ್ಯೂನಾಗಿ ಕೇಳಲ್ಲ ಅವರು. ಅಂದರೆ ಜೆನ್ಯೂನಾಗಿ ಮನೆಗೆ ತೊಗೊಂಡೋಗಲ್ಲ, ಅದನ್ನು ಸೇಲ್ ಮಾಡ್ಕೊತಾರೆ, ರೀಸೇಲ್ ಮಾಡ್ಕೊತಾರೆ. ಇವಾಗ ನಮ್ಮ ಹತ್ರ ಅಕ್ಕಿ ತೆಗೆಸ್ಕೊಂಡು ಅದು ನೀನು ಯಾರಿಗೋ ಮಾರ್ಕೊತಾರೆ ಅವರು. ಸೊ ಅಂದರೆ ಚಿಕ್ಕ ವಯಸ್ಸಿಗೆ ಅದು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತು. ದೊಡ್ಡವರು ಬಿಡಿ, ಇವಾಗ ಮಗು ಎತ್ಕೊಂಬರೋರು, ಇಲ್ಲಿ ಮಗು ಎತ್ಕೊಂಬರ್ತಾರೆ, ಅವ್ರು ಕೇಳ್ತಾರೆ, ವಯಸ್ಸಾಗಿರೋರು ಕೇಳ್ತಾರೆ, ಓಕೆ ದಟ್ ಈಸ್ ಅಕ್ಸೆಪ್ಟೆಡ್. ಬಟ್ ಚಿಕ್ಕ ಮಕ್ಕಳು, ಅದು ನನಗೆ ಬೇಜಾರಾಯಿತು. ಸೊ ಮಂತ್ರಾಲಯ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ದಾರೆ, ಅವ್ರಿಗೊಂದು ಸ್ವಲ್ಪ ಯೋಚನೆ ಮಾಡಬೇಕು ಇದನ್ನು. ಏನಕ್ಕಂತ ಹೇಳಿದ್ರೆ ಅದು ದೇವಸ್ಥಾನ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಏನು ಇವ್ರು ಮ್ಯಾನೇಜ್ಮೆಂಟ್ ಅವ್ರು ಏನೂ ಕೇಳ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಬರುತ್ತೆ. ನನಗೆ ಆ ಥರ ಅನಿಸ್ತು. ಏನು ಮ್ಯಾನೇಜ್ಮೆಂಟ್ ಅವ್ರು ಗೊತ್ತಿರುತ್ತೆ ಅವ್ರಿಗೆ, ಅಫ್ಕೋರ್ಸ್ ಡೈಲಿ ಓಡಾಡ್ತಿರ್ತಾರೆ, ಹೋಗ್ತಾರೆ ಬರ್ತಾರೆ, ಗೊತ್ತಿರುತ್ತೆ ಮಕ್ಕಳೆಲ್ಲ ಹೇಗೆ ಬಿಹೇವ್ ಮಾಡ್ತಾರೆ ಭಕ್ತಾದಿಗಳ ಹತ್ರ ಅಂತ. ಸೊ ಅದು ಒಂದು ಬೇಜಾರಾಯಿತು. ರೂಪಕ್ಕನೂ ಹೇಳ್ತಾಯಿದ್ರು, ಮಕ್ಳಿಗೆ ಅದು ನಮಗೆ ಒಂಥರ ಹಿಂಗಾಗುತ್ತೆ, ನಮಗೆ ಹೊಟ್ಟೆಲ್ಲಿ ಸಂಕಟ ಆದಂಗೆ ಆಗುತ್ತೆ. ಅವ್ರ ಪ್ಯಾರೆಂಟ್ಸ್ ಅದು ಹೇಗೆ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನಾವು ಅದೇ ಮಾತಾಡ್ಕೊಂಡು ಬಂದ್ವಿ. ಅದು ಒಂದು ಸರಿ ಮಾಡಬೇಕು ಗೈಸ್. ನೀವು ಹೋಗಿಬೇಕಾದ್ರೆ ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿರ್ತೀರ, ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಿಲ್ಲ ನನಗೆ ಗೊತ್ತಿಲ್ಲ. ಮುಂಚೆ ಇತ್ತು, ಬಟ್ ಈ ನಡುವೆ ತುಂಬ ಆಗೋಗಿದೆ ಆ ಥರ ಚಿಕ್ಕ ಮಕ್ಕಳು. ಲಾಸ್ಟ್ ಟೈಮ್ ಹೋದಾಗ ಜೆನ್ಯಾನಾಗಿ ಒಂದು ಹುಡುಗಿ, ನನ್ನ ಹತ್ರ ಆ ಫೋಟೋ ಅಂದರೆ ನನ್ನ ಐಕ್ಲೋಡ್ಗೆ ಹಾಕ್ಬಿಟ್ಟಿದ್ದೀನಿ. ಆ ಹುಡುಗಿ ಎಷ್ಟು ಚೆನ್ನಾಗಿದ್ಲು ಅಂದರೆ ನಾನು ಬಳೆ ಎಲ್ಲ ಕೊಡಿಸಿದ್ದೆ. ಸೊ ಆ ಥರ ಅದು ಓಕೆ, ಬಳೆ ಕೊಡಿಸೋದು ಅಥವಾ ಇನ್ನೇನು ಅವ್ರು ಇಷ್ಟಪಟ್ಟಿರೋದೇನೋ ಒಂದು ತಿಂಡಿ ಕೊಡಿಸೋದು ಅಥವಾ ಊಟ ತಿನ್ನೋದು ಐಟಮ್ಸ್ ಏನೋ ಕೊಡಿಸೋದು, ಅದು ಖುಷಿ ಆಗುತ್ತೆ. ಬಟ್ ಅದು ರ್ಯಾಷನ್ ಕೊಡಿಸಿ, ಅಕ್ಕಿ ಕೊಡಿಸಿ, ದುಡ್ಡು ಕೊಡಿ, ಅದೆಲ್ಲ ಒಂಥರ ಬೇಜಾರಾಯ್ತು ನಮಗೇ. ಕೊಡಿಸೋದು ಅದು ಸೆಕೆಂಡ್ರಿ, ಬಟ್ ಆ ಥರ ಮಕ್ಳಿಗೆ ಈಗಲೇ ಆ ಥರ ಎಲ್ಲ ಬೆಳೆಸೋದು ತುಂಬ ತಪ್ಪು. ಅದವ್ರ ಫ್ಯೂಚರ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅಲ್ವಾ ಗೈಸ್. ನಂಗೆ ಗೊತ್ತಿಲ್ಲ ನೀವೆಲ್ಲ ಅದೇ ಹೇಗೆ ತೊಗೊತಾ ಇದ್ದೀರ ಅಂತ, ಬಟ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋ ರೀತಿಯಲ್ಲಿ ಅಷ್ಟೇ. ಓಕೆ ಗೈಸ್, ಬನ್ನಿ ಹೊರಡೋಣ ಇವಾಗ. ಕಣ್ಣೆಲ್ಲ ನೋವ್ತಿದೆ ಗೈಸ್, ಉರಿತಾ ಇದೆ, ಚುಚ್ತಾ ಇದೆ. ನೋಡೋಣ ಸಂಜೆವರೆಗೂ. ವೆದರ್ ಕೂಡ ಹಾಗೆ ಇದೆ, ಸ್ವಲ್ಪ ಕೋಲ್ಡ್ ಇವತ್ತು. ಆಲ್ರೆಡಿ ಕೋಲ್ಡ್ ಆಗೋಗಿದೆ ನನಗೆ, ಗಾಡಿನಲ್ಲಿ ಹೋಗ್ತೀನಲ್ವಾ. ಗೈಸ್ ಬನ್ನಿ ಹೊರಡೋಣ, ಚಲೋ ಲೆಟ್ಸ್ ಗೋ. ಗೈಸ್ ಟ್ಯಾಬ್ಲೆಟ್ಸ್ ತೊಗೊಂಡೆ, ಬ್ರೇಕ್ಫಾಸ್ಟ್ ಆಯಿತು, ಉಪ್ಪಿಟ್ಟು ತಿಂದೆ, ಹೋಗ್ಲಿಕ್ಕೆ ಹೋಗ್ತಾ ಇದೆ ಗೈಸ್. ಫೀವರ್ ಇಶ್ಯೂ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಏನಾಗುತ್ತೋ ಗೊತ್ತ, ನಿದ್ರೆ ಬರ್ಬೋದು ಮೇ ಬಿ. ಇವತ್ತು ಕೆಲಸ ಜಾಸ್ತಿ ಇದೆ, ರಜಾ ಬೇರೆ ಹಾಕ್ಕೊಂಡಿದ್ದೆ. ಲೆಟ್ಸ್ ವರ್ಕ್.